ಡ್ರಗ್ ಫ್ರೀ ಕರ್ನಾಟಕ ಅಂತ ಒಂದು ಆಪ್ ಇದೆ. ಎಷ್ಟು ಜನ ನೋಡಿದಿರಿ? ಡ್ರಗ್ ಫ್ರೀ ಕರ್ನಾಟಕ ಅಂತ ಇರುತ್ತೆ. ಅದನ್ನ ಟೈಪ್ ಮಾಡಿ ಪ್ಲೇ ಸ್ಟೋರ್. ಇದ್ರಲ್ಲಿ ಒಂದು ಆಪ್ ಬರುತ್ತೆ. ಆಪ್ ನೋಡಿ, ಈ ಸಿಂಬಲ್ ಇರುತ್ತೆ, ಕರ್ನಾಟಕ ರಾಜ್ಯ ಪೊಲೀಸ್ ಅಂತ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಯಾವ್ದು ಡೀಟೇಲ್ ಕೇಳಲ್ಲ. ನೀವೇನು ಇನ್ಫಾರ್ಮೇಶನ್ ಕೊಡ್ತೀರಿ, ಇದಕ್ಕೆ ನಿಮ್ಮ ಯಾವ ಡೀಟೇಲು ಕೇಳಲ್ಲ. ನಿಮ್ಗೆ ಏನಾದ್ರು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾಹಿತಿ ಇದ್ರೆ ಹೇಳ್ಬೋದು, ಕಲ್ಟಿವೇಶನ್ ಬಗ್ಗೆ ಮಾಹಿತಿ ಇದ್ರೆ ಹೇಳ್ಬೋದು. ಎಲ್ಲಾರು ಬೆಳೀತಾ ಇದಾರೆ ಡ್ರಗ್ಸ್ ಅಂತ, ಅಥವಾ ಕನ್ಸ್ಯೂಮ್ ಮಾಡ್ತಿದ್ದಾರೆ, ನಿಮ್ ಸ್ಟೂಡೆಂಟ್ ಯಾರೋ ಕನ್ಸ್ಯೂಮ್ ಮಾಡ್ತಿದ್ದಾರೆ ಡ್ರಗ್ಸ್, ಅದನ್ನ ನೀವು ನಮಗ್ ತಿಳಿಸಬಹುದು. ಐದರ್ ಈ ಆಪ್ ಮೂಲಕ ತಿಳಿಸಿ, ಇಲ್ಲಾಂದ್ರೆ ಫೋನ್ ಮಾಡಿ ತಿಳಿಸಿ. ಎಲ್ಲರ ಫೋನ್ ತಗೊಳ್ಳಿ, ಎಲ್ಲರ ನಂಬರ್ ಇಟ್ಕೊಳ್ಳಿ. ನೀವು ಅಟ್ಲೀಸ್ಟ್ ಪ್ರಿನ್ಸಿಪಲ್ಸ್ ಹತ್ರ ಇರ್ಲಿರಿ ಎಲ್ಲಾ ಆಫೀಸರ್ಸ್ ನಂಬರ್. ಈಗ ಹೊಸದಾಗಿ ಆಂಟಿ ಡ್ರಗ್ ಕಮಿಟಿ ಮಾಡ್ಬೇಕು. ಎಲ್ಲಾ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ಆಂಟಿ ಡ್ರಗ್ ಕಮಿಟಿ ಮಾಡ್ಬೇಕು. ನಿಮ್ಗೆ ಎಲ್ಲಿ ಡೌಟ್ ಬಂದ್ರು, ಇಲ್ಲ ಗಾಂಜಾ ಸೇವನೆ ಮಾಡಿರ್ಬೋದು ಇಂತ ಒಂದು ಸ್ಟೂಡೆಂಟ್ ಕಾಲೇಜಲ್ಲಿ ಅಂತ ಅಂದ್ರೆ, ನೀವು ನಮ್ಮ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು. ಇವಾಗೆಲ್ಲ ಒಂದು ಕಿಟ್ ಕೊಡ್ಸಿದೀವಿ, ಪೊಲೀಸ್ ಅವ್ರಿಗೆನೆ ಒಂದು ಕಿಟ್ ಕೊಡ್ಸಿರ್ತೀವಿ. ಆ ಕಿಟ್ ಅಲ್ಲಿ ಅವರು ಗಾಂಜಾ ಸೇವನೆ ಮಾಡಿದಾರಾ ಇಲ್ವಾ ಅಂತ ಅಲ್ಲೇ ಸ್ಪಾಟ್ ಅಲ್ಲಿ ಫೈಂಡ್ ಔಟ್ ಮಾಡಬಹುದು. ಹೆಂಗೆ ನಾವು ಈಗ ಕೋವಿಡ್ ಟೆಸ್ಟ್ ಎಲ್ಲ ಮಾಡ್ತಾ ಇದ್ವಲ್ಲ, ಅದೇ ತರನೇ ಆ ಸ್ಪಾಟ್ ಅಲ್ಲೇ ಮಾಡಬಹುದು. ಸೊ ನೀವು ಸಹ ಸಹಕಾರ ಮಾಡಬೇಕು. ಅನ್ಲೆಸ್ ನಿಮ್ಗೆ ಗೊತ್ತಿರುತ್ತೆ, ಏನು ಹೇಳಲ್ಲ, ಸುಮ್ನೆ ನಮ್ಗೆ ಯಾಕೆ ಅನ್ನೋ ತರ ಸುಮ್ನೆ ಇರೋದು ಅದಲ್ಲ. ಆಂಟಿ ಡ್ರಗ್ ಕಮಿಟಿ ಒಂದು ಫಾರ್ಮ್ ಮಾಡಬೇಕು. ಅದರಲ್ಲಿ ಏನಾದ್ರು ನಿಮ್ಮಲ್ಲಿ ನಿಮ್ ಕಮಿಟಿಲಿ ಒಂದು ಮೀಟಿಂಗ್ಸ್ ಮಾಡಬೇಕು. ನಿಮ್ಗೆ ಯಾರು ಡೌಟ್ ಬಂದ್ರ ಸೀಕ್ರೆಟ್ ಇನ್ಫಾರ್ಮೇಶನ್ಸೇ ಕೊಡಿ ನಮ್ಮ ಪೊಲೀಸರು. ಇಂಥವ್ರ ಬಗ್ಗೆ ಡೌಟ್ ಇದೆ, ಇವತ್ತೇನೋ ಡ್ರಗ್ಸ್ ತಗೊಂಡಿರ್ಬೋದು ಅಂತ. ಮತ್ತೆ